ಮಹಾರಾಷ್ಟ್ರದ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ನೇತೃತ್ವದ ಮಹಾಯುತಿ ಮೈತ್ರಿಕೂಟದ ಐತಿಹಾಸಿಕ ಗೆಲುವಿನ ಹಿನ್ನೆಲೆಯಲ್ಲಿ ಸೋಮವಾರ ಮುಂಬೈ ಷೇರು ಮಾರುಕಟ್ಟೆಯಲ್ಲಿ ಸೂಚ್ಯಂಕಗಳು ಏರಿಕೆ ದಾಖಲಿಸುವ ನಿರೀಕ್ಷೆ ಇದೆ ಎಂದು ಮಾರುಕಟ್ಟೆ ತಜ್ಞರು ಹೇಳಿದ್ದಾರೆ. ಮಹಾರಾಷ್ಟ್ರ ದೇಶದ ಎರಡನೇ ಅತಿದೊಡ್ಡ ರಾಜ್ಯವಾಗಿದೆ. ಕೈಗಾರಿಕೆ ಮತ್ತು ವಾಣಿಜ್ಯ ಚಟುವಟಿಕೆಗಳಲ್ಲಿ ಮುಂಚೂಣಿಯಲ್ಲಿರುವ ರಾಜ್ಯವಾದ್ದರಿಂದ ಇಲ್ಲಿನ ಬೆಳವಣಿಗೆಗಳು ಷೇರು ಮಾರುಕಟ್ಟೆ ಮೇಲೆ ಸಾಕಷ್ಟು ಪ್ರಭಾವವನ್ನು ಬೀರುತ್ತೆ. ಬಿಜೆಪಿ ಮೈತ್ರಿಕೂಟ ಗೆದ್ದಿರುವುದರಿಂದ ಉದ್ಯಮ ಸ್ನೇಹಿ ಸರ್ಕಾರದ ರೀತಿ ನೀತಿಗಳು ಮುಂದುವರಿಯಲಿದೆ. ಕೇಂದ್ರದಲ್ಲಿ ಎನ್ಡಿಎ ಸರ್ಕಾರಕ್ಕೂ ಇದು ನೈತಿಕವಾಗಿ ಪುಷ್ಟಿ ನೀಡಿದೆ. ಹೀಗಾಗಿ ಮೂಲಸೌಕರ್ಯ ಮತ್ತು ಉತ್ಪಾದನೆಯಂತಹ ಬೆಳವಣಿಗೆಗೆ ಮೂಲವಾಗಿರುವ ಕ್ಷೇತ್ರಗಳ ಅಭಿವೃದ್ಧಿ ಅಬಾಧಿತವಾಗಿ ಮುಂದುವರಿಯುವ ವಿಶ್ವಾಸವನ್ನ ಹೂಡಿಕೆದಾರರು ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ಮೈತ್ರಿಕೂಟವು ಮಹಾರಾಷ್ಟ್ರ ವಿಧಾನಸಭೆಯ 288 ಕ್ಷೇತ್ರಗಳ ಪೈಕಿ 228 ಕ್ಷೇತ್ರಗಳಲ್ಲಿ ಭರ್ಜರಿ ಜಯವನ್ನು ಗಳಿಸಿದೆ. ನೂತನ ಮುಖ್ಯಮಂತ್ರಿ ನವೆಂಬರ್ 26ರಂದು ಪ್ರಮಾಣ ವಚನ ಸ್ವೀಕರಿಸುವ ನಿರೀಕ್ಷೆ ಇದ್ದು, ಬಳಿಕ ಕೂಡ ಷೇರು ಸೂಚ್ಯಂಕ ಜಿಗಿಯುವ ಸಾಧ್ಯತೆ ಇದೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಅಂದಹಾಗೆ ಜಾರ್ಖಂಡ್ನಲ್ಲಿ ಎನ್ಡಿಎಗೆ ಸೋಲಾಗಿದ್ದರೂ ಕೂಡ ಮಹಾರಾಷ್ಟ್ರ ಚುನಾವಣೆ ರೀತಿಯಲ್ಲಿ ಷೇರುಪೇಟೆಯ ಮೇಲೆ ಒಂದು ಪ್ರಭಾವ ಬೀರುವಂತಹ ಸಾಧ್ಯತೆ ಇಲ್ಲ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಮಹಾರಾಷ್ಟ್ರ ಚುನಾವಣೆಯ ಫಲಿತಾಂಶವು ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರ ಮೇಲೆಯೂ ಸಕಾರಾತ್ಮಕ ಪ್ರಭಾವ ಬೀರುವ ನಿರೀಕ್ಷೆ ಇದೆ. ಅವರು ಕೂಡ ಸಾಮಾನ್ಯವಾಗಿ ಕೇಂದ್ರದಲ್ಲಿ ಸ್ಥಿರ ಆಡಳಿತವನ್ನು ಬಯಸ್ತಾರೆ. ಹೀಗಾಗಿ ಮಹಾರಾಷ್ಟ್ರ ಚುನಾವಣೆಯಲ್ಲಿ ಎನ್ಡಿಎ ಜಯ ಗಳಿಸುವುದರಿಂದ ಎನ್ಡಿಎಗೆ ಒಂದು ಹೆಚ್ಚಿನ ಬಲ ಬಂದಂತಾಗಿದೆ. ಆದ್ದರಿಂದ ಸಾಂಸ್ಥಿಕ ಹೂಡಿಕೆದಾರರು ಕೂಡ ಒಂದು ಶೇರ್ ಮಾರುಕಟ್ಟೆಯ ಒಂದು ಸಕಾರಾತ್ಮಕ ಮನೋಭಾವವನ್ನು ತಾಳುವ ಸಾಧ್ಯತೆ ಇದೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಇನ್ನು ನಿಫ್ಟಿಯ ಟೆಕ್ನಿಕಲ್ ಅನಾಲಿಸಿಸ್ ಬಗ್ಗೆ ನೋಡೋಣ. ನಿಫ್ಟಿಯ ಟೆಕ್ನಿಕಲ್ ಅನಾಲಿಸಿಸ್ ಪ್ರಕಾರ 24,200 ಅಂಕಗಳ ಮಟ್ಟದಲ್ಲಿ ಸ್ಟ್ರಾಂಗ್ ಸಪೋರ್ಟ್ ಸಿಕ್ಕಿದೆ. ಹೀಗಾಗಿ ನಿಫ್ಟಿ 24,550ರಿಂದ 25,000 ಅಂಕಗಳ ಕಡೆಗೆ ಏರಿಕೆ ದಾಖಲಿಸುವಂತಹ ನಿರೀಕ್ಷೆ ಇದೆ. ಇನ್ನು ಎನ್ಟಿಪಿಸಿ ಗ್ರೀನ್ ಐಪಿಒದ ಒಂದು ಷೇರುಗಳ ಅಲಾಟ್ಮೆಂಟ್ ಅನ್ನ ಸೋಮವಾರ ನಿರೀಕ್ಷೆ ಮಾಡಬಹುದು. ನವೆಂಬರ್ 27ಕ್ಕೆ ಈ ಷೇರು ಎನ್ಎಸ್ಸಿ ಮತ್ತು ಬಿಎಸ್ ಅಲ್ಲಿ ಲಿಸ್ಟಿಂಗ್ ಆಗುತ್ತೆ. ಅಂದಹಾಗೆ ಈ ವಾರ ನಡೆಯಲಿರುವ ಪ್ರಮುಖ ಐಪಿಒಗಳ ಬಗ್ಗೆ ನೋಡೋಣ. ಮೇನ್ ಬೋರ್ಡ್ ಸೆಗ್ಮೆಂಟ್ ಅಲ್ಲಿ ಹೊಸ ಐಪಿಒ ನಡೀತಾ ಇಲ್ಲ. ಆದರೆ ಮಧ್ಯಮ ವಲಯದ ಕಂಪನಿಗಳಾದ ರಾಜೇಶ್ ಪವರ್ ಸರ್ವಿಸ್, ರಜಪುತಾನ ಬಯೋಡೀಸೆಲ್, ಅಭಾ ಪವರ್ ಅಂಡ್ ಸ್ಟೀಲ್, ಅಪೆಕ್ಸ್ ಇಕೋ ಟೆಕ್ ಸರ್ವಿಸ್, ಗಣೇಶ್ ಇನ್ಫ್ರಾವರ್ಲ್ಡ್ ಐಪಿಒ ನಡೆಯುತ್ತೆ. ಅಂದಹಾಗೆ ರಾಜೇಶ್ ಪವರ್ ಸರ್ವಿಸ್ನ ಐಪಿಒ ಷೇರು ದರ ₹167 ಆಗಿದೆ. ಇನ್ನು ಬಯೋಡೀಸೆಲ್ ಉತ್ಪಾದಿಸುವ ರಜಪುತಾನ ಬಯೋಡೀಸೆಲ್ ಐಪಿಒ ಷೇರು ದರ ₹130 ಆಗಿದೆ. ಅಭಾ ಪವರ್ ಅಂಡ್ ಸ್ಟೀಲ್ ಷೇರು ದರ ₹75 ಆಗಿದೆ. ಇನ್ನು ಅಪೆಕ್ಸ್ ಇಕೋ ಟೆಕ್ ಷೇರು ದರ ₹73 ಆಗಿದೆ. ಗಣೇಶ್ ಇನ್ಫ್ರಾವರ್ಲ್ಡ್ ಷೇರು ದರ ₹33 ಆಗಿದೆ. ಅದಾಗೆ ಕಳೆದ 5 ದಿನಗಳಿಂದ ಸತತವಾಗಿ ಲಾಭ ಗಳಿಸ್ತಾ ಇರುವ ಕೆಲವೊಂದಷ್ಟು ಮಿಡ್ ಕ್ಯಾಪ್ ಸ್ಟಾಕ್ಗಳ ಪಟ್ಟಿಯನ್ನು ನೋಡೋಣ. ಉದಾಹರಣೆಗೆ 197 ಕಮ್ಯುನಿಕೇಶನ್ ಷೇರು ದರ ಕಳೆದ 5 ದಿನಗಳಲ್ಲಿ 19% ಲಾಭ ಗಳಿಸಿದೆ. ಈ ಷೇರಿನ ದರ ₹900 ಆಗಿದೆ. ಇನ್ನು ಗೋದ್ರೇಜ್ ಪ್ರಾಪರ್ಟೀಸ್ ಷೇರು ದರ 11% ಏರಿಕೆ ಆಗಿದೆ. ಈ ಷೇರಿನ ದರ ₹2,857 ಆಗಿದೆ. ಇನ್ನು ಯುಪಿಎಲ್ ಷೇರು ದರ ಕಳೆದ 5 ದಿನಗಳಲ್ಲಿ 10% ರಿಟರ್ನ್ಸ್ ಅನ್ನು ಹೂಡಿಕೆದಾರರಿಗೆ ಕೊಟ್ಟಿದೆ. ಈ ಷೇರಿನ ದರ ₹566 ಆಗಿದೆ. ಮುತ್ತೂಟ್ ಫೈನಾನ್ಸ್ ಕಳೆದ 5 ದಿನಗಳಲ್ಲಿ 9% ಲಾಭ ಗಳಿಸಿದೆ. ಈ ಷೇರಿನ ದರ ₹1,927 ಆಗಿದೆ. ಕೋರಮಂಡಲ್ ಇಂಟರ್ನ್ಯಾಷನಲ್ ಷೇರು ದರ 5 ದಿನಗಳಲ್ಲಿ 7% ಲಾಭ ಗಳಿಸಿದೆ. ಈ ಷೇರಿನ ದರ ₹1,813 ಆಗಿದೆ. ಕೊನೆಯದಾಗಿ ಎಯು ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಷೇರು ದರ ಕಳೆದ 5 ದಿನಗಳಲ್ಲಿ 6% ರಿಟರ್ನ್ಸ್ ಅನ್ನು ಕೊಟ್ಟಿದ್ದು, ಈ ಷೇರಿನ ದರ ₹596 ಆಗಿದೆ. ಶೇರ್ ಮಾರುಕಟ್ಟೆಯಲ್ಲಿ ಹಲವು ಕಂಪನಿಗಳು ಈ ವಾರ ಷೇರುದಾರರಿಗೆ ತಮ್ಮ ಡಿವಿಡೆಂಡ್ ಅನ್ನು ಕೊಡುತ್ತೆ. ಅವುಗಳು ನೇರವಾಗಿ ಬ್ಯಾಂಕ್ ಅಕೌಂಟ್ಗೆ ಹೋಗುತ್ತೆ. ಅವುಗಳಲ್ಲಿ PFC, ವಿಆರ್ಆರ್ ಲಾಜಿಸ್ಟಿಕ್, ಹ್ಯಾಪಿಯೆಸ್ಟ್ ಮೈಂಡ್ಸ್ ಮುಂತಾದ ಪ್ರಮುಖ ಕಂಪನಿಗಳು ಇವೆ. ನವೆಂಬರ್ 25ರಂದು PFC ಕಂಪನಿಯು ಹೂಡಿಕೆದಾರರಿಗೆ ಪ್ರತಿ ಷೇರಿಗೆ ₹3.5 ಡಿವಿಡೆಂಡ್ ಅನ್ನು ಕೊಡುತ್ತೆ. ಇನ್ನು ಬಲರಾಂಪುರ್ ಚಿನಿ ಮಿಲ್ಸ್ ಪ್ರತಿ ಷೇರಿಗೆ ₹3 ಡಿವಿಡೆಂಡ್ ಅನ್ನು ನೀಡಲಿದೆ. ಇಪ್ಕಾ ಲ್ಯಾಬೊರೇಟರೀಸ್ ಕಂಪನಿಯು ಪ್ರತಿ ಷೇರಿಗೆ ₹3.5 ಡಿವಿಡೆಂಡ್ ಅನ್ನು ಈ ವಾರ ನೀಡಲಿದೆ. ನವೆಂಬರ್ 25ರಂದು ಜಿಲೆಟ್ ಇಂಡಿಯಾ ಪ್ರತಿ ಷೇರಿಗೆ ₹45 ಡಿವಿಡೆಂಡ್ ಕೊಡುತ್ತೆ. ಮೋರ್ಗಾನೈಟ್ ಕ್ರೂಸಿಬಲ್ ಕಂಪನಿಯು ಪ್ರತಿ ಷೇರಿಗೆ ₹30 ಡಿವಿಡೆಂಡ್ ಅಂತ ಕೊಡುತ್ತೆ. ನವೆಂಬರ್ 27ರಂದು ಹ್ಯಾಪಿಯೆಸ್ಟ್ ಮೈಂಡ್ ಕಂಪನಿಯು ₹2.5 ಡಿವಿಡೆಂಡ್ ಅನ್ನು ನೀಡಲಿದೆ. ಅಂದಹಾಗೆ ನವೆಂಬರ್ 29ರಂದು ವಿಆರ್ಆರ್ ಲಾಜಿಸ್ಟಿಕ್ ಕಂಪನಿಯು ಪ್ರತಿ ಷೇರಿಗೆ ₹5 ಮಧ್ಯಂತರ ಡಿವಿಡೆಂಡ್ ಅನ್ನು ವಿತರಿಸಲಿದೆ.
ಈ ನಡುವೆ ಆನ್ಲೈನ್ ಫುಡ್ ಡೆಲಿವರಿ ಕಂಪನಿ ಜೊಮ್ಯಾಟೊ ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನಲ್ ಪ್ಲೇಸ್ಮೆಂಟ್ ಅಂದರೆ QIP ಮೂಲಕ 8,500 ಕೋಟಿ ರೂಪಾಯಿಗಳನ್ನು ಶೇರ್ ಮಾರ್ಕೆಟ್ ಅನ್ನು ಸಂಗ್ರಹಿಸಲು ಉದ್ದೇಶಿಸಿದೆ. ಅಂದರೆ QIP ಅಂದರೆ ಏನು ಅಂತ ನೀವು ಕೇಳ್ಬೋದು. ಅಂದರೆ ಬ್ಯಾಂಕ್, ಮ್ಯೂಚುವಲ್ ಫಂಡ್ಗಳು ಇತ್ಯಾದಿ ಕಂಪನಿಗಳಿಗೆ ದೊಡ್ಡ ಪ್ರಮಾಣದಲ್ಲಿ ಶೇರ್ಗಳನ್ನು ಮಾರಾಟ ಮಾಡುವಂಥದ್ದು. ದೇಶದಲ್ಲಿ ಕ್ವಿಕ್ ಕಾಮರ್ಸ್ ಇಂಡಸ್ಟ್ರಿ ಬೆಳೀತಾ ಇರುವಂತಹ ವೇಗವನ್ನು ಮತ್ತು ಅಲ್ಲಿ ನಡೀತಾ ಇರುವಂತಹ ಸ್ಪರ್ಧೆಯನ್ನು ಇದು ಬಿಂಬಿಸಿದೆ. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ಮಾಹಿತಿಗಳಿಗೋಸ್ಕರ ವಿಶ್ವವಾಣಿ ಟಿವಿ ವಾಹಿನಿಯನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.